ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಬ್ರೂನಿ ಕನ್ನಡ ಲಾಗ್. ನನ್ನ ಇವತ್ತಿನ ದಿನನ ವಿಘ್ನ ವಿನಾಶಕ ವಿನಾಯಕನ ಟೆಂಪಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏಕೆಂದರೆ ಯಾವುದೇ ಒಳ್ಳೆ ಕೆಲಸ ಆಗಬೇಕು ಅಂದರೆ ಮೊದಲು ವಿನಾಯಕನ ದೇವಸ್ಥಾನದಲ್ಲಿ ಪೂಜೆ ಆಗಬೇಕು, ಅಥವಾ ನಾವು ವಿನಾಯಕನ ಪೂಜೆ ಮಾಡಿ ಮುಂದುವರಿಬೇಕು ಅಂತ ಹೇಳ್ತಾರೆ. ನಂದು ಇವತ್ತೇನು ಒಳ್ಳೆ ಕೆಲಸ ಆಗಬೇಕು ಅಂತಲ್ಲ, ಇವತ್ತು ನನ್ನ ತಮ್ಮನ ಬರ್ಡೇ ಇರೋದ್ರಿಂದ ಕುಂಕುಮಾರ್ಚನೆ ಮಾಡಿಸೋಣ ಅಂದ್ಬಿಟ್ಟು ವಿನಾಯಕನ ಟೆಂಪಲ್ಗೆ ಬಂದಿದ್ದೆ. ಹಾಗೆ ಪಕ್ಕದಲ್ಲೇ ಇರೋವಂಥ ಆಂಜನೇಯ ಟೆಂಪಲ್, ಅಂದರೆ ಇವತ್ತು ಶನಿವಾರ ಆಗಿರೋದ್ರಿಂದ ಪ್ರತಿ ಶನಿವಾರ ನಾವು ಶನಿದೇವರು ಹಾಗೂ ಆಂಜನೇಯ ಟೆಂಪಲ್ಗೆ ಹೋಗ್ತೀವಿ. ಇವತ್ತು ನಾನು ಎಲ್ಲೂ ಹೋಗಿಲ್ಲ, ಇಲ್ಲಿ ಪಕ್ಕದಲ್ಲೇ ಇರೋವಂಥ ಆಂಜನೇಯ ಟೆಂಪಲ್ಗೆ ನಾನು ಕುಂಕುಮಾರ್ಚನೆ ಮಾಡಿಸಿದೆ. ಪ್ರತಿದಿನ ಥರ ಇವತ್ತು ಕೂಡ ಪೂಜೆ ಎಲ್ಲ ಮುಗಿಸಿ ಅಂಗಡಿಗೆ ಹೋದೆ. ನನ್ನ ತಮ್ಮನೂ ಕೂಡ ಪ್ರತಿ ವಾರ ವೆಂಕಟೇಶ್ವರ, ಆಂಜನೇಯ ಹಾಗೂ ಶನಿದೇವರ ಟೆಂಪಲ್ಗೆ ಹೋಗ್ತಾನೆ. ಅದನ್ನೆಲ್ಲ ಮುಗಿಸ್ಕೊಂಡು ಅವನು ಕೂಡ ಬಂದ. ಅದಾದಮೇಲೆ ಮಧ್ಯಾಹ್ನ ಮೇಲೆ ನಾವು ಟೆಂಪಲ್ಗೆ ಹೋಗಬೇಕು, ನಂಜುಂಡೇಶ್ವರ ಟೆಂಪಲ್ಗೆ ಹೋಗೋಣ, ನಂಜನಗೂಡಿಗೆ ಅಂತೆಲ್ಲ ಮಾತಾಡ್ಕೊಂಡ್ವಿ. ಕಾರಣಾಂತರಗಳಿಂದ ಏನಾಯಿತು ಗೊತ್ತಿಲ್ಲ, ಹೋಗೋಕ್ಕಾಗಲಿಲ್ಲ. ತುಂಬ ಬೇಜಾರಾಯಿತು. ಆದ್ರೂ ಪರವಾಗಿಲ್ಲ, ಅವ್ನು ಖುಷಿಯಾಗಿದ್ದರೆ ಸಾಕು ಅಂತ ನಾವೆಲ್ಲರೂ ಬಯಸ್ತೀವಿ. ಹಾಗಾಗಿ ಸುಮ್ಮನೆ ಆಗಿಬಿಟ್ವಿ. ಅವನು ಕೂಡ ಕೆ ಆರ್ ನಗರದಲ್ಲಿ ಫ್ರೆಂಡ್ಸ್ಗಳೆಲ್ಲ ಕೇಕ್ ಕಟ್ ಮಾಡಿಸ್ತೀನಿ ಅಂತ ಹೇಳಿದರು ಅಂತೇಳಿ ಮೊದಲು ಕೆ ಆರ್ ನಗರಕ್ಕೆ ಹೋಗಿ ಕೇಕೆಲ್ಲ ಕಟ್ ಮಾಡಿ ಬಂದ. ಅವ್ನು ಬರೋಷ್ಟರಲ್ಲಿ ತುಂಬ ಲೇಟಾಗಿತ್ತು, ಆಲ್ರೆಡಿ 10 ಗಂಟೆ ಆಗಿತ್ತು. ಹಾಗಾಗಿ ನಮಗೂ ಕೂಡ ತುಂಬ ಬೇಜಾರಾಗಿತ್ತು. ಯಾಕೆಂದರೆ ಪ್ರತಿ ವರ್ಷ ನಮ್ಮ ಕಂಡಂಗೆ ನಾವು ಪ್ರತಿ ವರ್ಷ ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ ಬರ್ಡೇನ, ಯಾವಾಗಲೂ ತುಂಬ ಚೆನ್ನಾಗಿ ಮಾಡ್ತೀವಿ ಅವ್ನ ಬರ್ಡೇನ. ಅವ್ನ ಬರ್ಡೇ ಅಂದರೆ ನಮಗೇನೋ ಒಂಥರ ಹಬ್ಬ ಇದ್ದಂಗೆ. ಸೊ ಈ ವರ್ಷ ಮಾಡೋಕ್ಕಾಗಲಿಲ್ಲ, ತುಂಬ ಬೇಜಾರಾಯಿತು. ಆದ್ರೂ ವೆಯ್ಟ್ ಮಾಡಿದ್ವಿ, 10 ಗಂಟೆ ತನಕ ವೆಯ್ಟ್ ಮಾಡಿದ್ವಿ. ಅಷ್ಟರಲ್ಲಿ ನಮ್ಮ ಯಶು ಸ್ನೇಹಿತರೆಲ್ಲ ಹುಡುಗರುಗಳೆಲ್ಲ ಕೇಕ್ ಕಟ್ ಮಾಡಬೇಕು ಅಂತೆಲ್ಲ ಡಿಸೈಡ್ ಮಾಡಿ ಅವರು ಕೂಡ ಒಂದು ಕೇಕ್ ತಂದು ವೆಯ್ಟ್ ಮಾಡ್ತಾಯಿದ್ರು. ಅದಲ್ಲದೆ ನಮ್ಮ ಅಭಿ ಸ್ನೇಹಿತರು, ಅಂದರೆ ನಮಗೆಲ್ಲ ತುಂಬ ಬೇಕಾದ ಹುಡುಗರುಗಳು ಕೂಡ ಬಂದು ತುಂಬ ದೂರದಿಂದ, ಅಂದರೆ ಸಿಟಿಯಿಂದ ಬಂದು ಕೇಕ್ ಕಟ್ ಮಾಡಿಸ್ಲಿಕ್ಕೆ ಅಂದ್ಬಿಟ್ಟು ಅವರು ಕೂಡ ಬಂದಿದ್ದರು. ತುಂಬ ಖುಷಿಯಾಯಿತು, ಯಾಕೆಂದರೆ ಅಷ್ಟು ದೂರದಿಂದ ಅವನಿಗೋಸ್ಕರ ಬಂದು ಕೇಕ್ ಕಟ್ ಮಾಡಿಸ್ಲಿಕ್ಕೆ ಪಾಪ ಮಳೆಯಲ್ಲಿ ನೆನ್ಕೊಂಡೆಲ್ಲ ಬಂದಿದ್ದರು. ಆಲ್ರೆಡಿ ಲೇಟ್ ಆಗಿತ್ತು, ಆಫ್ಟರ್ 10 ಆಗಿತ್ತು. ಅವರು ಕೂಡ ಬಂದಿದ್ದರು, ತುಂಬ ಖುಷಿಯಾಯಿತು. ಹಾಗೆ ನಾವು ಕೂಡ ಕೇಕೆಲ್ಲ ಕಟ್ ಮಾಡಿಸಿದ್ವಿ. ಆ ಮಕ್ಳುಗಳು ಕೂಡ ಯಶು ಫ್ರೆಂಡ್ಸ್ ಆಗಿರ್ಬೋದು, ಅಭಿ ಫ್ರೆಂಡ್ಸ್ಗಳಾಗಿರ್ಬೋದು, ತುಂಬ ಎಂಜಾಯ್ ಮಾಡಿದ್ರು. ಆ ಪ್ರೀತಿನೇ ಬೇರೆ. ಯಾಕಂದರೆ ಈ ಬ್ಯುಸಿ ಶೆಡ್ಯೂಲ್ನಲ್ಲಿ ಯಾರೂ ಫ್ರೀ ಇರಲ್ಲ, ಎಲ್ಲರೂ ಬ್ಯುಸಿ. ಅಂಥ ಟೈಮಲ್ಲಿ ನನ್ನ ತಮ್ಮನಿಗೋಸ್ಕರ ಟೈಮ್ ಕೊಟ್ಕೊಂಡು ಅವ್ರು ಬಂದರು, ಅದೇ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಸೆಲೆಬ್ರೇಷನ್ಗೆ ಬಂದು ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಅಲ್ಲದೆ ತುಂಬ ಜನ ಅವನಿಗೆ ಕೇಕ್ ಕಟ್ ಮಾಡಿಸ್ಲಿಕ್ಕೂ ಕೂಡ ಕರೆದಿದ್ದಾರೆ, ಹೋಗೋಕ್ಕಾಗಿಲ್ಲ ಅವನು. ತುಂಬ ಥ್ಯಾಂಕ್ಸ್ ಎಲ್ಲರಿಗೂ, ಇನ್ವೈಟ್ ಮಾಡಿದವ್ರಿಗೆ ಹಾಗೂ ಎಲ್ಲರೂ ಸ್ಟೇಟಸ್ ಆಗಿರೋರಿಗೆ ಪ್ರತಿಯೊಬ್ಬರಿಗೂ ತುಂಬ ಥ್ಯಾಂಕ್ಸ್. ಯಶು ಮನು ಸ್ನೇಹಿತರದ್ದು ನನ್ನ ಹತ್ರ ವೀಡಿಯೋ ಫೋಟೋಸ್ ಅಷ್ಟು ಇರಲಿಲ್ಲ, ಏಕೆಂದರೆ ಇನ್ನೊಂದು ಫೋನಲ್ಲಿ ಇತ್ತು ಅದು, ಹಂಗಾಗಿ ಮಾಡೋಕ್ಕಾಗಿಲ್ಲ ವೀಡಿಯೋ ಫೋಟೋಸ್. ಅದನ್ನು ಯಾವಾಗಲೂ ಸ್ನೇಹಿತರು ವಿತ್ ಫ್ಯಾಮಿಲಿ ಮಾಡ್ತಿದ್ವಿ. ಅಂದರೆ ಅವ್ರ ಫ್ಯಾಮಿಲಿಲೂ ಅವ್ರ ಅಮ್ಮ, ಚಿಕ್ಕಮ್ಮಂದಿರು, ದೊಡ್ಡಮ್ಮ, ಅಣ್ಣಂದಿರು, ಅಕ್ಕ, ಫುಲ್ ಎಲ್ಲ ಫ್ಯಾಮಿಲಿ ಸೇರ್ಕೊಂಡು ಒಟ್ಟಿಗೆ ಮಾಡ್ತಿದ್ವಿ. ಈ ವರ್ಷ ಎಲ್ಲ ಮಿಸ್ ಆಯಿತು. ಈಗ ಫ್ರೆಂಡ್ಸ್ ಮಾತ್ರ ಮಾಡಿದ್ವಿ, ಅಂದರೆ ಟೈಮ್ ಇರಲಿಲ್ಲ, ಹಾಗಾಗಿ ಅಷ್ಟು ಮಾತ್ರ ಮಾಡೋಕ್ಕಾಯ್ತು. ಅದರಲ್ಲೂ ತುಂಬ ಖುಷಿಯಾಯಿತು. ಬರ್ಡೇಗಳಲ್ಲಿ ಫ್ಯಾಮಿಲಿ ಜೊತೆ ತುಂಬ ಎಂಜಾಯ್ ಮಾಡ್ತಿದ್ವಿ, ಒಂಥರ ಚೆನ್ನಾಗಿರ್ತಿತ್ತು, ಎಲ್ಲ ಖುಷಿ ಪಡ್ತಿದ್ವಿ. ಈ ವರ್ಷ ಅದು ಮಿಸ್ ಆಯಿತು. ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ, ಇರೋದ್ರಲ್ಲೇ ಎಂಜಾಯ್ ಮಾಡಬೇಕು. ಹಾಗಾಗಿ ಇರೋದ್ರಲ್ಲೇ ಖುಷಿ ಪಟ್ವಿ. ಅವರಂತೂ ಎಲ್ಲ ತುಂಬ ಎಂಜಾಯ್ ಮಾಡ್ತಿದ್ರು, ಅದರಲ್ಲೇ ಸಖತ್ ಖುಷಿ ಪಡ್ತಾಯಿದ್ರು. ಹುಡುಗರು ಕೂಡ ಪಾಪ ಟೈಮ್ ಆಯಿತು ಅಂದ್ಬಿಟ್ಟು ಎಷ್ಟು ಫ್ರೆಂಡ್ಸ್ಗಳು, ಮನೆ ಫ್ರೆಂಡ್ಸ್ಗಳೆಲ್ಲ ಹೊಟ್ಟೋದ್ರು. ಅವ್ರು ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು, 10 ಗಂಟೆ ಆಗಿತ್ತು ಅಂತೇಳಿ ಹೊರಟುಬಿಟ್ರು. ಮನೆಯಲ್ಲೆಲ್ಲ ಕಾಲ್ ಮಾಡ್ತಾಯಿದ್ರು ಆಲ್ರೆಡಿ ಅವರಿಗೆ, ಹಾಗಾಗಿ ಹೊರಟುಬಿಟ್ರು ಅವರು. ಬಟ್ ಅದಾದಮೇಲೆ ಇವರೆಲ್ಲ ಬಂದು ತುಂಬ ಎಂಜಾಯ್ ಮಾಡಿದ್ರು. ನಮ್ಮ ಜುಬೇರ ಟಿ ವಿಯಲ್ಲಿ ಕೂಡ ಬರ್ಡೇ ಸಾಂಗ್ ಎಲ್ಲ ಹಾಕಿ ಫುಲ್ ಖುಷಿ ಪಡ್ತಿದ್ದ. ಅವನ ಬರ್ಡೇಲೂ ಇಷ್ಟು ಖುಷಿ ಪಡಲ್ವೇನೋ ಅಷ್ಟು ಖುಷಿ ಪಡ್ತಾನೆ. ಅವ್ರ ಅಣ್ಣನ ಬರ್ಡೇ ಅಂದರೆ ಯಾವಾಗ್ಲೂ ತುಂಬ ಎಂಜಾಯ್ ಮಾಡ್ತಾಯಿದ್ದ. ಯಶು ಮನು ಅವ್ರು ಕೇಕ್ ಕಟ್ ಮಾಡಿಸಿದಾಗ ಅರವಿಂದ್ ಕೂಡ ಬಂದರು. ಆಲ್ರೆಡಿ ಡ್ಯೂಟಿಗೆ ಟೈಮ್ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ಹೊರಟುಬಿಟ್ರು. ಯಾವುದೋ ಒಂದು ಫೋಟೋದಲ್ಲಿ ಹುಡುಗರು ಫೋನಲ್ಲಿ ಸೇರ್ಕೊಂಡ್ಬಿಟ್ಟಿದೆ, ಅವ್ರ ಫೋಟೋನೂ ಸಿಗಲಿಲ್ಲ. ಆಲ್ರೆಡಿ ಟೈಮ್ ಆಗಿದ್ರು ತಮ್ಮನ ಬರ್ಡೇ ಅಂದರೆ ಅವ್ರಿಗೂ ಭಾರಿ ಖುಷಿ, ಹಂಗಾಗಿ ಅವ್ರು ಸ್ವಲ್ಪ ಹೊತ್ತಿದ್ದು ಹೋದರು. ತುಂಬ ವೆಯ್ಟ್ ಮಾಡಿದ್ರು ಮಧ್ಯಾಹ್ನದಿಂದನೂ. ಅವನು ಕೂಡ ಬರೋದು ಲೇಟ್ ಮಾಡಿಬಿಟ್ಟ, ಹಂಗಾಗಿ ಸ್ವಲ್ಪ ಅವರು ಹೊರಡಬೇಕಿತ್ತು, ಹೊರಟುಬಿಟ್ರು. ಸಿಟಿಯಿಂದ ಬಂದ ಸ್ನೇಹಿತರು ಕೂಡ ಹೊರಡ್ತಾಯಿದ್ರು. ಹೊರಡೋಕ್ಕೆ ಮುಂಚೆ ನಮ್ಮ ಅಬ್ಬಿದ ಜೊತೆಗೇನೋ ಟ್ರಿಪ್ ಹೋಗಲಿಕ್ಕೆ ಪ್ಲ್ಯಾನ್ ಮಾಡಿದರು, ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾಯಿದ್ರು. ಅವ್ರು ಪ್ರತಿ ಸರಿ ಹೋದಾಗ್ಲೂ ಇವರು ಅಷ್ಟೊಂದು ಜನ, ಒಂದು 5-6 ಜನ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾರೆ. ಆದರೆ ಟ್ರಿಪ್ ಅಂತೂ ಹೋಗಲಿಲ್ಲ. ಒಂದು ಸರಿ ಗೋವಾ ಅಂತಾರೆ, ಒಂದು ಸರಿ ಊಟಿ ಅಂತಾರೆ, ಒಂದು ಸರಿ ಮಂಗಳೂರು ಅಂತಾರೆ, ಯಾವಾಗ್ಲೂ ಹೋಗಲಿಲ್ಲ. ಅದು ಯಾವಾಗ ಹೋಗ್ತಾರೆ ನೋಡೋಣ. ಹಾಗೇನಾದರೂ ಹೋದರೆ ಫಸ್ಟ್ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹೀಗೆ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಬರ್ಡೇ ಡೇಟ್ನ ಕಮೆಂಟ್ ಮಾಡಿ. ವಿಡಿಯೋಗೋಸ್ಕರ ಬೆಲ್ ಐಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.